ಹಾಯ್ ಹಲೋ ಫ್ರೆಂಡ್ಸ್, ಐಸಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ರೆಸಿಪಿನ ತೋರಿಸ್ತೀನಿ. ಒಂದು 4 ಆಲೂಗೆಡ್ಡೆನ ಬೇಯಿಸ್ಕೊಂಡು ನಾನು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು 3 ಅಥವಾ 4. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಕಾರಿಯಾಂಡರ್ ಲೀವ್ಸು, ಸ್ವಲ್ಪ ಒಂದು 4 ಎಲೆ ಇದ್ದರೆ ಸಾಕು. ಸೊ ಒಂದು ಹಚ್ಚಿದ ಹಸಿಮೆಣಸಿನ್ಕಾಯಿ. ಸೊ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿಯಾಗಿ ಇಕ್ಕಿದ್ದೀನಿ. ಸೊ ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅದು ಚಟ್ಪಟ. ಜೀರಿಗೆ ಮತ್ತು ಸಾಸಿವೆ ಚಟ್ಪಟ ಅನ್ನಬೇಕಾದ್ರೆ ಅದು ನಾವೇನು ಕರಿಬೇವು ಸೊಪ್ಪು ತೊಗೊಂಡಿರ್ತೀವಲ್ಲ, ಸೊ ಕರಿಬೇವನ್ನ ಅದಕ್ಕೆ ಹಾಕಿ ಅದು ಚಟ್ಪಟ ಅನ್ನಬೇಕಾದ್ರೆ ನಂತರ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ, ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿ, ಉರದ್ ದಾಲನ್ನು ಹಾಕಿ, ನಂತರ 1 ಟೇಬಲ್ ಸ್ಪೂನಷ್ಟು ಗ್ರಾಮ್ ದಾಲ್ ಕಡಲೆಬೇಳೆಯನ್ನು ಹಾಕಿ ಅವೆರಡನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಅವೆರಡನ್ನು ಸ್ವಲ್ಪ ಫ್ರೈ ಮಾಡಿ. ನೋಡಿ, ಅದು ಲೈಟ್ ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು. ನೋಡಿ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ತಾಯಿರಿ. ನಂತರ ಅದಕ್ಕೆ ಕಾರಿಯಾಂಡರ್ ಲೀವ್ಸನ್ನು ಆ್ಯಡ್ ಮಾಡಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಸೊ ಹೈ ಫ್ಲೇಮಲ್ಲಿ ಇಟ್ಟು ಹಾಗೆ ಬಿಡಬೇಡಿ, ಅದೆಲ್ಲ ಸೀದೋಗುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಸ್ಟಿರ್ ಮಾಡ್ತಾಯಿರಿ ಕಂಟಿನ್ಯೂಸು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹಾಗೆ ಸ್ಟಿರ್ ಮಾಡ್ತಾಯಿರಿ. ನಂತರ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಆಲೂಗೆಡ್ಡೆ ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಂತರ ನಾನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆನ, ಅದನ್ನು ನಾನಿವಾಗ ಅದಕ್ಕೆ ಮಸಾಲೆ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಹಾಕಿ ಅದನ್ನು ಮಿಕ್ಸ್ ಮಾಡಿ. ನೋಡಿ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಒಂದು 5 ಮಿನಿಟ್ ಲೋ ಫ್ಲೇಮಲ್ಲಿ ಅದನ್ನು ಬಿಸಿ ಮಾಡೋಣ. ನಂತರ ಅದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.